ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅಂದರ್ಕಂಬ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಬಿಪಿ ಹರೀಶ್, ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ, ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ಅಧ್ಯಕ್ಷರು ವಿಜಯ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ನಿಖಿಲ್ ಕೊಂಡಜ್ಜಿ, ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್, ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪ್ರೀತಂ ಬಾಬು ಹಾಗೂ ರಮೇಶ್ ಮಾಣೆ, ಕಾಂಗ್ರೆಸ್ ಮುಖಂಡರಾದ ನಜೀರ್ ಬಾನಳ್ಳಿ, ದಾದಾಪೀರ್, ಉಮರ್ ತೆಗ್ಗಿನಕೆರೆ, ಆಸಿಫ್ ಅಲಿ ಪೈಲ್ವಾನ್ ಹಾಗೂ ಎಲ್ಲ ಸದಸ್ಯರು, ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಇವತ್ತಿನ ದಿವಸ ಏನು ಒಂದು ನಮ್ಮ ಸಾರ್ವಜನಿಕ ವಿನಾಯಕ ಸಂಘದ ಅಂದರ್ಗಂಬ ಪೂಜೆ ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ನಮ್ಮ ಈ ವರ್ಷದ ಸಾರ್ವಜನಿಕ ವಿನಾಯಕ ಸಮಿತಿಯ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಆರ್ ಇವರಿಗೆ ನಾನು ಮೊದಲದಾಗಿ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು, ಎಲ್ಲ ಸರ್ವ ಜನಾಂಗದವರು ಬಂದಿದ್ರು. ಇವತ್ತು ಎಲ್ಲ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲ ಜಾತಿ ಜನಾಂಗದವರು, ಎಲ್ಲ ಪಕ್ಷದವರು ಬಂದು ಇವತ್ತು ನಮ್ಮ ಅಂದರ್ಗಂಬ ಪೂಜೆಗೆ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ಸಾರ್ವಜನಿಕ ವಿನಾಯಕ ಸಂಘದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ಕೊಂತ, ಮತ್ತು ಇವತ್ತು ಎಲ್ಲ ಧರ್ಮದವರು ಬಂದಿದ್ದಾರೆ, ಅದು ಕೂಡ ಅವರಿಗೂ ಕೂಡ ನಾನು ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಧನ್ಯವಾದ ಹೇಳಿ, ಮತ್ತು ನಾನು ಇವತ್ತು ಇದೇನು ಅಂದರ್ಗಂಬ ಪೂಜೆ ಮಾಡಿದರೆ ಇವತ್ತಿಂದ ನಮ್ಮ ಜವಾಬ್ದಾರಿ ಸ್ಟಾರ್ಟು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಟೀಮಿಂದ. ಇವತ್ತೇನು ಎಲ್ಲರೂ ಬಂದಿದ್ದೀರಿ, ಇದೇ ರೀತಿ ಕೊನೆ ತನಕನೂ ಕೂಡ ಅವರ ಒಂದು ಜೊತೆಗಿದ್ದು ಅವರ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ, ತನು ಮನುಧನ ಸಹಕಾರ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ. ಈ ವರ್ಷ ಭಾಳ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ. ಒಂದು ಕೇದಾರ್ನಾಥ್ ದರ್ಶನಕ್ಕೆ ಏನು ನಮ್ಮ ಉತ್ತರ ಭಾರತಕ್ಕೆ ಎಲ್ಲರೂ ಹೋಗ್ತಾರೆ, ಆ ಕೇದಾರ್ನಾಥನ ಇಲ್ಲೇ ನಮ್ಮ ಹರಿಹರದಲ್ಲೇ ಎಲ್ಲರಿಗೂ ದರ್ಶನ ಕೊಡೋಣ ಅಂತ ಹೇಳಿ ಒಂದು ಚೆನ್ನೈ ಒಬ್ಬ ಆರ್ಟಿಸ್ಟ್ನ ಕರೆಸಿ ಮಾತಾಡಿ ಸುಮಾರು ಒಂದು 15 ಲಕ್ಷ ವೆಚ್ಚದಲ್ಲಿ ಬರೀ ಆ ಸೆಟ್ಟನ್ನೇ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು ತುಂಬ ಧೈರ್ಯ ಮಾಡಿ ಅವರ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸಮಿತಿಯರೆಲ್ಲ ಕೂತ್ಕೊಂಡು ನಮ್ಮ ಸಾರ್ವಜನಿಕರ ವಿನಾಯಕ ಸಂಘದ ವತಿಯಿಂದ ಈ ಮೊದಲನೇ ಬಾರಿ ಈ ಥರ ಸೆಟ್ ಆಗ್ತಿರೋದು. ಸೊ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟ, ಎಲ್ಲರೂ ಆದಷ್ಟು ಸ್ವಲ್ಪ ದೊಡ್ಡ ಕೈ ಮಾಡಿ ಸಹಕಾರ ಮಾಡಿರಿ. ಕಾರ್ಯಕ್ರಮ ಇದು ನಿಮ್ಮ ಸಾರ್ವಜನಿಕ ಅಂದರೆ ಇದು ಸಾರ್ವಜನಿಕಗೋಸ್ಕರ, ಅವರಿಗೋಸ್ಕರ ಮಾಡೋ ಕಾರ್ಯಕ್ರಮ, ಇದು ಸಾರ್ವಜನಿಕರಿಗೋಸ್ಕರ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇವತ್ತು ಸಾರ್ವಜನಿಕರ ಗಣಪವನ್ನು ಅಂದರ್ಗಂಬ ಹಾಕಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಧರ್ಮದವರು ಈ ಕಾರ್ಯಕ್ರಮ ಭಾಗವಹಿಸಿ, ಇದು ಮುಂದಿನ ದಿನಗಳಲ್ಲಿ ಹರಿಹರದಲ್ಲಿ ಇತಿಹಾಸ ಇರೋಂಥ ಸಾರ್ವಜನಿಕ ಗಣಪ ಇದು ನೂತನ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಕೂಡ ಅದ್ಧೂರಿಯಾದಂಥ ಇವತ್ತು ಅಂದರ್ಗಂಬವನ್ನು ಹಾಕಿ ಎಲ್ಲರನ್ನೂ ಕೂಡ ಸಂಘ ಸಮಿತಿ ಎಲ್ಲರೂ ಕೂಡ ಕರೆದು ಅದ್ಧೂರಿಯಾದಂಥ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವ್ರಿಗೂ ಕೂಡ ನಾವು ಖುಷಿಯಿಂದ ಪಾಲ್ಗೊಂಡಿದ್ದೀವಿ. ಹಂಗಾಗಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೇನೆ. ವರ್ಷದ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಒಂದು ಅಂದರ್ಗಂಬ ಪೂಜೆ ಕಾರ್ಯಕ್ರಮಕ್ಕೆ ನಾವಿವತ್ತೆಲ್ಲ ಸೇರಿದ್ದೀವಿ. ಭಾಳಷ್ಟು ಹರಿಹರದ ಗಾಂಧಿ ಮೈದಾನದಲ್ಲಿ ನಡೀತಕ್ಕಂಥ ಈ ಸಾರ್ವಜನಿಕ ಮಹೋತ್ಸವಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಭಾಳಷ್ಟು ಜನರು ಈ ನಗರದ ವೈಭವವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಆರಂಭದಿಂದನೂ ಇವತ್ತಿನವರೆಗೂ ಭಾಳಷ್ಟು ಸಂಕಲ್ಪಗಳನ್ನು ಇಟ್ಟು ಯುವಕರನ್ನು ಎಲ್ಲರನ್ನ ಒಂದು ಕಡೆ ಸೇರಿಸಬೇಕು, ಈ ನಗರದ ಅಭಿವೃದ್ಧಿಗೆ ಚಿಂತನೆಗಳಾಗಬೇಕು ಅನ್ನೋಂಥ ಆರಂಭದ ಆ ದಿನಮಾನಗಳಲ್ಲಿ ಮಾಡಿರ್ತಕ್ಕಂಥ ಈ ಹಬ್ಬ ವರ್ಷದಿಂದ ವರ್ಷಕ್ಕೆ ತನ್ನ ವೈಭವವನ್ನು ಹೆಚ್ಚು ಮಾಡ್ಕೊಂತ ಬಂದಿದೆ. ಇವತ್ತು ಕೂಡ ಈ ಒಂದು ಇಲ್ಲೆಲ್ಲ ಸೇರಿರ್ತಕ್ಕಂಥ ನಮ್ಮೆಲ್ಲ ಯುವಕರ ಉತ್ಸಾಹ ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಸೇರಿರೋದನ್ನು ನೋಡಿದರೆ ಬಹುಶಃ ಈ 64ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಈ ವರ್ಷವೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಜರುಗ್ತದೆ ಅಂಥೇಳಿ ನನಗಾದ್ರೂ ಕೂಡ ಭಾಳಷ್ಟು ಆಶಾಭಾವನೆ ಇದೆ. ಒಟ್ಟಾರೆ ಇಡೀ ನಗರದ ಮತ್ತು ತಾಲೂಕಿನ ಎಲ್ಲ ಜನರು ಸೇರಿ ಈ ಸಾರಿಯ ಸಾರ್ವಜನಿಕ ಗಣೇಶೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡೋಣ. ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರನೂ ಕೂಡ ಇದಕ್ಕಿರಲಿ ಅಂತೇಳಿ ಮೂಲಕ ನಾನು ಮನವಿ ಮಾಡ್ತಾ, ಏನು ನಮ್ಮ ನಾಡಲ್ಲಿ ಬರಗಾಲದ ಛಾಯೆ ಇದೆ ಅಂಥೇಳಿ ನಾವೆಲ್ಲರೂ ಭಾವಿಸಿದ್ವಿ. ಆದರೆ ಭಗವಂತ ಗಣೇಶನ ಆಶೀರ್ವಾದದಿಂದ ಸ್ವಲ್ಪ ನಮಗೆ ಮಳೆ ಆಗ್ತಾ ಇರೋದನ್ನು ನೋಡಿದರೆ ನಮ್ಮ ರೈತರ ಮುಖದಲ್ಲೂ ಕೂಡ ಸ್ವಲ್ಪ ಮಂದಹಾಸ ಬರ್ತಾ ಇದೆ. ಆ ಗಣೇಶನ ಆಶೀರ್ವಾದದಿಂದ ಆ ಗಣೇಶನ ಹಬ್ಬ ಮುಗಿಯೋದ್ರೊಳಗಾಗಿಯೇ ಇನ್ನೂ ಉತ್ತಮವಾಗಿರ್ತಕ್ಕಂಥ ಮಳೆ ಆಗಿ ನಮ್ಮೆಲ್ಲ ಡ್ಯಾಮ್ಗಳು ತುಂಬಿ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ನಮಗೆ ಸಿಗೋಕ್ಕೆ ಆ ಗಣೇಶ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ
64ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವತ್ತೇನು ಗಾಂಧಿ ಮೈದಾನದಲ್ಲಿ 64ನೇ ಸಾರ್ವಜನಿಕ ಗಣಪತಿ ಅಂತರ್ಗಂಬ ಪೂಜೆ ಆಚರಣೆ ಮಾಡ್ತಿತ್ತು. ಇವತ್ತೆಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಹಾಗೂ ಹರಿಹರ ನಗರದ ಎಲ್ಲ ಜನರು ಎಲ್ಲ ಪಕ್ಷ ಭೇದ ಮರೆತು ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಹಾಗೆ ಪ್ರತಿ ವರ್ಷ ಏನು ಗಣೇಶ ಹಬ್ಬ ಇಲ್ಲಿ ಗಾಂಧಿ ಮೈದಾನ ನಡೆಯುತ್ತೆ, ವರ್ಷದಿಂದ ವರ್ಷಕ್ಕೆ ಇದು ದೊಡ್ಡದಾಗ್ತಾ ಹೋಗ್ತಾ ಇದೆ. ಹಾಗೆ ಈ ವರ್ಷವೂ ಒಂದು ವಿಭಿನ್ನವಾದ ಮಂಟಪನ ಮಾಡಬೇಕು ಅಂತ ಕನಸನ್ನು ನಮ್ಮ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಆಸೆ ಪಟ್ಟಿದ್ದಾರೆ. ಹಾಗೆ ಅದು ಈ ವರ್ಷದ ಹಬ್ಬ ಶಾಂತಿಯುತದ ಒಂದು ಸಹಬಾಳ್ವೆಯಿಂದ ಎಲ್ಲರೂ ಸೇರಿ, ಎಲ್ಲ ಸಮಾಜದವರು ಸೇರಿ ಈ ಹಬ್ಬವನ್ನು ಜೋರಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಸಾರ್ವಜನಿಕ ಗಣಪತಿ ಸಂಘದ ಒಂದು ಅಂತರ್ಗಂಬ ಪೂಜೆ ಇದೆ. ಇದು ಇಡೀ ಸರ್ವಧರ್ಮ ಶುಭ ಕೋರುವಂಥ ಒಂದು ಕಾರ್ಯಕ್ರಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಒಳ್ಳೆಯ ಮಳೆ ಬೆಳೆಯನ್ನು ಕೊಡಲಿ. ಅದೇ ರೀತಿ ಈದ್ ಮಿಲಾದ್ ಹಬ್ಬ ಸಹ ಶುಭಾಶಯ ಕೊಡ್ತಾ ಇದ್ದೀವಿ. ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಒಂದು ಸಾರ್ವಜನಿಕ ವಿನಾಯಕ ಸಮಿತಿಯ ವತಿಯಿಂದ ಏನಿವತ್ತು ಅತ್ಯಂತ ಅದ್ಧೂರಿಯಾಗಿ ಈ ಒಂದು ಜಯಂತಿಯನ್ನು ಆಚರಿಸೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಅತ್ಯಂತ ಶಾಂತಿ ರೀತಿಯಿಂದ ಈ ಒಂದು ಸಾರ್ವಜನಿಕ ವಿನಾಯಕನನ್ನು ನಾವೆಲ್ಲ ಸ್ಮರಿಸುತ್ತಾ ಅವರಿಗೆ ಅತ್ಯಂತ ನಮ್ರತೆಯಿಂದ ನಮನಗಳನ್ನು ಸಲ್ಲಿಸಿ ಎಲ್ಲ ಸಮಾಜದ ಬಂಧುಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ವಿಜಯವರು ಅಧ್ಯಕ್ಷರಾಗಿದ್ದಾರೆ. ಭಾಳ ನಮಗೆ ಸಂತೋಷ. ಇವತ್ತು ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಪ್ರತಿಯೊಂದು ಹಬ್ಬ, ಗಣೇಶ ಹಬ್ಬ ಆಗಲಿ, ಈದ್ ಮಿಲಾದ್ ಹಬ್ಬ 20 ತಾರೀಕಿದೆ. ನಾವು ಏನು ಇವತ್ತು ನಮಗೆ ಕರೆಸಿ ನೀವು ಇಲ್ಲಿ ಐತಲ್ಲ ಒಂದು ಶಾಂತದ ಸುದ್ದಿ ಕೊಟ್ಟಿರಲ್ಲ, ಇದೇ ಥರ ನೀವೆಲ್ಲರೂ ಹಿಂದೂ ಬಾಂಧವರು, ಅಣ್ಣ ತಮ್ಮಂದರು ಎಲ್ಲರೂ 20 ತಾರೀಕು ಬಂದು ನಮ್ಮ ಈದ್ ಮಿಲಾದ್ ಹಬ್ಬ ದೊಡ್ಡ ಹಬ್ಬ ಇದೆ, ಇಡೀ ಜಗತ್ತಲ್ಲಿ ಆಗ್ತೈತಿ, ಅದಕ್ಕೂ ಬಂದು ನೀವು ಸಹಕಾರ ಮಾಡಿರಿ. ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಗಣೇಶ ಹಬ್ಬ ಆಗಲಿ, ಈದ್ ಮಿಲಾದ್ ಹಬ್ಬ ಆಗಲಿ ಎಲ್ಲ ಸೇರಿ ಕೂಡಿ ಇಲ್ಲಿ ಮಾಡರಿ ಹಬ್ಬ. ಇದು ಇದೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟನ್ರಿ. ಜಾತಿ ಅಂತ ಸಾಯ್ತಾರೆ ಕೆಲವು ಮಂದಿ, ಜಾತಿ ಅಲ್ಲ, ಇದು ಅಣ್ಣ ತಮ್ಮ ನಾವು ಇದ್ದಂಗೆ ಎಲ್ಲ ಸೇರಿ, ಅದು ಹಿಂದೂ ಹಬ್ಬ ಆಗಲಿ, ಮುಸ್ಲಿಮ್ಸ್ ಹಬ್ಬ ಆಗಲಿ ಎಲ್ಲ ಸೇರಿ ಮಾಡ್ತೀವಲ್ಲ, ಇದು ಒಂದು ಒಳ್ಳೆಯ ಮೆಸೇಜು. ನಮ್ಮ ಭಾರತ ದೇಶ ಭಾಳ ಎತ್ತರದಲ್ಲಿ ಬೆಳೀಲಿ. ನಾವೆಲ್ಲ ಹಬ್ಬಗಳು ಎಲ್ಲರೂ ಸಂತೋಷದ ಮಾಡನ್ನು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದುನ್ ನಬಿ ಹಬ್ಬದ ಶುಭಾಶಯ ಹೇಳುತ್ತಾ, ಇವತ್ತು ಏಕತೆಯನ್ನು ಇವತ್ತು ತೋರಿಸ್ತದೆ ಮಧ್ಯ ಕರ್ನಾಟಕದಲ್ಲಿ. ನಾವೆಲ್ಲ ಭಾರತೀಯರು, ನಾವೆಲ್ಲ ಏಕತೆಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಒಂದು ಸಾಕ್ಷಿ. ಇವತ್ತು ನಮ್ಮ ವಿಜಯಕುಮಾರ್ ಸಹ ಅಧ್ಯಕ್ಷರಾಗಿ ನಮ್ಮೆಲ್ಲರೂ ಕರೆಸಿ ಸಂಘಟನೆಗಳಿಗೂ ಲೀಡರ್ಸ್ಗಳು ಎಲ್ಲರೂ, ನಮ್ಮ ಸೀನಾಳಾಗಲಿ, ನಮ್ಮ ಕಾಲೇಜ್ಗಳಾಗಲಿ ನಾವೆಲ್ಲರೂ ಬಂದು ಈ ಅಂತರ್ಗಂಬದ ಏನು ಇವತ್ತು ಗುಡ್ಲು ಪೂಜೆ ಇತ್ತು ಎಲ್ಲರೂ ನೆರವೇರಿಸಿದ್ದೀವಿ. ಇದೇ ರೀತಿ ನಾವು ರಾಜ್ಯದಲ್ಲಿ ಶಾಂತಿಯುತವಾಗಿ, ದೇಶದಲ್ಲಿ ಸಹ ಒಂದೇ ಆಗಿ ನಾವು ಭಾರತೀಯರು ಅಂತೇಳಿ ಮಧ್ಯ ತೋರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಜನತೆಗೆ ಒಂದು ಸಾರ್ವಜನಿಕ ವಿನಾಯಕ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಈ ವರ್ಷ 64ನೇ ಸಾರ್ವಜನಿಕ ವಿನಾಯಕ ಮಹೋತ್ಸವಕ್ಕೆ ನಮ್ಮ ವಿಜಯಣ್ಣ ಅಧ್ಯಕ್ಷರಾಗಿದ್ದಾರೆ. ವಿಜಯಣ್ಣ ಭಾಳ ಸ್ನೇಹಜೀವಿಗಳು, ಎಲ್ಲ ವರ್ಗದವ್ರನ್ನೂ ಎಲ್ಲರನ್ನೂ ಸೋದರ ರೀತಿಯಿಂದ ಕಂಡು ಒಂದು ಯಶಸ್ವಿಯಾಗಿ ಆಗಲಿ ಅಂತೇಳಿ ಆ ದೇವ್ರನ್ನ ಕೇಳ್ತಾ ನಮ್ಮ ಸೋದರ ಸಂತೋಷಣ್ಣ ಹೇಳ್ತಾಯಿದ್ರು. ಈ ಸರಿ ಕೇದಾರನಾಥ ಗಣೇಶನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಅಲಂಕಾರ ಕೇದಾರನಾಥದ್ದು ಇರುತ್ತೆ ಅಂತೇಳಿ. ಕೇದಾರನಾಥ ನಮ್ಮ ಹರಿಹರಕ್ಕೆ ಶಾಂತಿ, ಸುಖ, ನೆಮ್ಮದಿಯನ್ನು ಕೊಡಲಿ. ಎಲ್ಲರೂ ಅಲ್ಪಸಂಖ್ಯಾತ ಬಂಧುಗಳು ಇದರಲ್ಲಿ ಭಾಗವಹಿಸಿ ಮಾಡೋದು ಭಾಳ ವಿಶೇಷ. ಸಾರ್ವಜನಿಕ ವಿನಾಯಕ ಮಹೋತ್ಸವದಲ್ಲಿ ನಮ್ಮ ಎಲ್ಲ ಒಂದೇ ವರ್ಗಕ್ಕೆ, ಒಂದೇ ಜಾತಿಗೆ ಗಣೇಶ ಸೀಮಿತ ಆಗದಲೇ ಏನು ನಮ್ಮ ಸಾರ್ವಜನಿಕ ಅಂದರೆ ಸಾರ್ವಜನಿಕವಾಗೇ ಇರುತ್ತಿದೆ. ಸಾರ್ವಜನಿಕ ಗಣೇಶ ಅಂದ್ರೆ ಸಾರ್ವಜನಿಕವಾಗೇ ಇರುತ್ತೆ. ಎಲ್ಲ ಹಿಂದೂ ಬಾಂಧವರು, ಮುಸ್ಲಿಮ್ಸ್ ಬಾಂಧವರು, ನಮ್ಮ ಕ್ರೈಸ್ತ ಬಾಂಧವರು ಎಲ್ಲರೂ ಸೇರಿ ಮಾಡ್ತಾರೆ. ಕಳೆದ ವರ್ಷದ ನಮ್ಮ ಗಣೇಶ ಮಹೋತ್ಸವದಲ್ಲಿ ನಮ್ಮ ಸ್ನೇಹಿತರಾದಂಥ ಜೋಸಫ್ ದಿವಾಕರ್ ಅವರು ಭಾಗವಹಿಸಿ ಪ್ರಮುಖವಾಗಿ ಮಾಡ್ತಾಯಿದ್ರು. ಹಂಗೆ ಕ್ರಿಶ್ಚಿಯನ್ ಸಮಾಜದ ಉಪಾಧ್ಯಕ್ಷರು ಹೌದವರು, ಅಂಥವರೆಲ್ಲ ಭಾಗವಹಿಸಿ ಮಾಡ್ತಾರೆ. ನಮ್ಮ ಹರಿಹರಕ್ಕೆ ಈ ಸಾರ್ವಜನಿಕ ಮಹೋತ್ಸವ ಯಶಸ್ವಿ ಆಗಲಿ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮನ ಮನೋರಂಜನೆನ ಹರಿಹರದ ಜನತೆ ಸಂತೋಷವಾಗಿ ಅನುಭವಿಸ್ಲಿ ಅಂತ ಕೇಳಿ ನನಗೆ ಒಂದೆರಡು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು. ಅಂತರ್ಗಂಬ ಪೂಜೆ ಇವತ್ತು ಈ ದಿನ ಏನಂತೇಳಿ ಭಾಳ ಅದ್ಧೂರಿಯಾಗಿ ನಮ್ಮ ಕ್ಷೇತ್ರದ ಶಾಸಕರು
ಕಾಂಗ್ರೆಸ್ ಮುಖಂಡರು, ಆಮ್ ಆದ್ಮಿ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಈ ಒಂದು ಪೂಜೆ ಅಂದ್ರಗಂಬ ಪೂಜೆ ಅಂತೆಲ್ಲ ನೆರವೇರಿಸಿದ್ದಾರೆ. ಈ ಒಂದು ಎಲ್ಲ ಈ ಒಂದು ಯುವಕರು ಎಂತೆಲ್ಲ ಎಲ್ಲ ಸಮಾಜ ಎಂತೆಲ್ಲ ಸರ್ವ ಸಮಾಜದ ಮುಖಂಡರು ಇವತ್ತು ಎಂತೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರೂ ಸಹ ಎಂತೆಲ್ಲ ಈ ಒಂದು ಸಾರ್ವಜನಿಕ ಗಣಪತಿ ಎಂತೆಲ್ಲ ಪ್ರತಿಷ್ಠಾಪನೆಗೆ ಅಂದ್ರಗಂಬ ಪೂಜೆಗೆ ಎಂತೆಲ್ಲ ಅದ್ಧೂರಿಯಾಗಿ ಪೂಜೆ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಹಿರಿಯರ ಸಾರ್ವಜನಿಕ ಮುಖಂಡರಿಗೂ, ಯುವಕರಿಗೂ, ತಾಯಂದಿರಿಗೂ ಈ ನಮ್ಮ ಎಂತೆಲ್ಲ ಸಮಿತಿಯ ಪರವಾಗಿ ನಾವು ಎಂತೆಲ್ಲ ಅವರಿಗೆ ಈ ಧನ್ಯವಾದಗಳು ಹೇಳ್ತಾ ಮುಂದೆ ಈ ಒಂದು ಕಾರ್ಯಕ್ರಮನೇ ಎಂತೆಲ್ಲ ಅದ್ಧೂರಿಯಾಗಿ ಮಾಡೋಣ ಅಂಥೇಳಿ ಒಂದೆರಡು ಮಾತು ನಾನು ಹೇಳಿ ಮುಗಿಸ್ತಾ ಇದ್ದೀನಿ.